ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೆ. ತಲಪಾಡಿಂದ ಕಾಸರಗೋಡು ತನಕ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಭಾಷೆ ಪ್ರಚಲಿತದಲ್ಲಿದೆ. ಮಲಯಾಳಕ್ಕಿಂತ ಕೇರಳಕ್ಕೆ ಸಂಬಂಧಪಟ್ಟ ಪ್ರದೇಶ ಆದರೂ ಕೂಡ ಹೆಚ್ಚಿನ ಜನಸಂಖ್ಯೆ ಕನ್ನಡದಲ್ಲಿ ಮಾತಾಡುವ ವ್ಯವಹಾರ ನಡೆಸುವಂತ ಒಂದು ವಿಷಯ ನಿಮ್ಮಲ್ಲಿ ಗೊತ್ತಿರಬಹುದು ಎಲ್ಲರಿಗೆ. ಯಾಕಂದ್ರೆ ಕನ್ನಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೀಗಿರುವಂತಹ ಸಂದರ್ಭದಲ್ಲಿ ಕನ್ನಡ ಶಾಲೆಗಳು, ಕನ್ನಡ ಮೀಡಿಯಂ ಅಥವಾ ಕನ್ನಡ ಎಲ್ಲಾದ್ರೂ ಆಚೆ ಹೋಗುವಂತ ಸಂದರ್ಭದಲ್ಲಿ ಕನ್ನಡ ಮಾತಾಡುವಂತ ಜನಸಂಖ್ಯೆ, ಆಸ್ಪತ್ರೆಗಳು, ಶಾಪ್ಗಳು, ಸಾಮಾನ್ಯ ಸಂಭಾಷಣೆ ಎಲ್ಲ ಜಾಸ್ತಿಯಾಗಿ ಕನ್ನಡದಲ್ಲಿ, ತುಳುವಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು. ತುಳುನಾಡಾಗಿದ್ರು ಕೂಡ ತುಳುವಾರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೂ ಕೂಡ ಇಲ್ಲಿ ಕನ್ನಡವನ್ನು ಅವಲಂಬಿಸಿದ್ದಾರೆ. ಕನ್ನಡ ಮೀಡಿಯಂ ಅಲ್ಲಿ ಕಲಿತು ಹೆಚ್ಚಿನ ಜನರು ಕನ್ನಡದಲ್ಲಿ ವ್ಯವಹರಿಸುತ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಕನ್ನಡಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಕನ್ನಡ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಕನ್ನಡದಲ್ಲಿ ಜಾಸ್ತಿ ಮಾತಾಡುವಂತ ಜನರು ಕನ್ನಡಕ್ಕೆ ಹೆಚ್ಚು ಒತ್ತು ನೀಡುತ್ತಾರೆ. ಅನೇಕ ಸರ್ತಿ ನಾವು ನೋಡಿರ್ಬೋದು ಕೇರಳದ ಮಲಯಾಳ ಭಾಷೆಯ ಧೋರಣೆ, ಮಲಯಾಳ ಧೋರಣೆಯನ್ನು ಮಾಡಿದ್ರು. ಕನ್ನಡ ಇರಬಾರ್ದು, ಹೆಚ್ಚಿನ ಮಲಯಾಳ ಮೀಡಿಯಂಗಳನ್ನು ಮಾಡಬೇಕು, ಕನ್ನಡ ಮೀಡಿಯಂ ನಿಲ್ಲಿಸಬೇಕು, ಕನ್ನಡ ಮಾತಾಡೋದು ನಿಲ್ಲಿಸಬೇಕು, ಕೇರಳದಲ್ಲಿ ಮಲಯಾಳ ಭಾಷೆ ಹೀಗೆಲ್ಲ ಬಂತು. ಇಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಕನ್ನಡವನ್ನು ಹೆಚ್ಚು ನಾವು ಮಾತಾಡೋರು, ನಮ್ಮ ಭಾಷೆ ಕನ್ನಡದಲ್ಲೇ ವ್ಯವಹರಿಸ್ತೇವೆ, ಕನ್ನಡ ಶಾಲೆಗಳು ಬೇಕು ಅಂತ ಹೇಳಿ ಕನ್ನಡ ಶಾಲೆಗಳನ್ನು ನಿರ್ಮಿಸಿದ್ರು. ಕನ್ನಡ ಶಾಲೆಗಳಲ್ಲಿ ಕನ್ನಡ ಗಟ್ಟಿಯಾಗಿ ನೆಲೆ ಊರಿದೆ. ಮಲಯಾಳ ಇದ್ರೂ ಕೂಡ ಸೈಡ್ ಅಲ್ಲಿ ಕನ್ನಡಕ್ಕೆ ಹೆಚ್ಚು ಆದ್ಯತೆ. ಹೀಗಿರುವಂತಹ ಸಂದರ್ಭದಲ್ಲಿ ನೀವು ನೋಡ್ಬೋದು, ಈಗ ಹೊಸ ರೋಡ್ ಆಗಿದೆ, 3-2 ರಸ್ತೆಗಳು. ಈ ಒಂದು ರಸ್ತೆಯಲ್ಲಿ ಅಲ್ಲಲ್ಲಿ ನಾಮಫಲಕಗಳು, ಹೆಸರು ಸೂಚಿಸುವಂತ, ಸ್ಥಳದ ಸೂಚಿಸುವಂತ ನಾಮಫಲಕಗಳು ನೀವು ನೋಡಿರ್ಬೋದು. ಈ ಪ್ರತಿಯೊಂದು ನಾಮ ಫಲಕದಲ್ಲೂ ಕೂಡ ಕನ್ನಡ ಇಲ್ಲ, ಕನ್ನಡವನ್ನು ಕಂಪ್ಲೀಟ್ ತೆಗೆದು ಬಿಟ್ಟಿದ್ದಾರೆ. ಮಲಯಾಳ, ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಈ 3 ಭಾಷೆಗಳಲ್ಲಿ ಮಾತ್ರ ಇಲ್ಲಿ ನೀವು ನೋಡ್ಬೋದು. ಕನ್ನಡ ಭಾಷೆ ಬೇಕು, ಕನ್ನಡವನ್ನು ಉಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಅನೇಕ ಹೋರಾಟಗಳು ನಡೆಯಿತು. ಆದ್ರೆ ಆ ಹೋರಾಟಗಳು ಪ್ರತಿಫಲನ ಕಂಡು ಕೂಡ ಇಲ್ಲಿ ಅದಕ್ಕೆ ಕನ್ನಡಕ್ಕೆ ಆದ್ಯತೆ ಕೊಡ್ಲಿಲ್ಲ. ಈ ನಾಮಫಲಕದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡ್ಲಿಲ್ಲ. ಇದಕ್ಕೆ ಮಲಯಾಳಕ್ಕೆ ಮತ್ತು ಇಂಗ್ಲಿಷ್, ಹಿಂದಿ ಈ 3 ಭಾಷೆಗಳಿಗೆ ಮಾತ್ರ ಆದ್ಯತೆ ಕೊಡಲಾಗಿದೆ. ಇದೊಂದು ತುಂಬಾ ಬೇಸರದ ವಿಷಯ. ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು, ಸಾಮಾನ್ಯರು, ಕನ್ನಡ ಮಾತಾಡುವವರು, ಕನ್ನಡವನ್ನು ಪ್ರೀತಿಸುವವರು ಬಹುಶಃ ಮೌನ ವಹಿಸಿರುವ ಹಾಗೆ ತೋರ್ತಾ ಉಂಟು. ಈ ಸಂದರ್ಭದಲ್ಲಿ ನಾನು ಹೇಳೋ ಪ್ರಕಾರ ಕನ್ನಡವನ್ನು ಇಲ್ಲಿ ಬರೆಯಬೇಕಿತ್ತು. ಇನ್ನು ಮುಂದೆ ಬರೆಯಲಿಕ್ಕೆ ಆದ್ರೆ ಅದರಲ್ಲಿ ಒಂದು ಕನ್ನಡವನ್ನು ಬರೆದು ಬಿಡಿ. ಯಾಕಂದ್ರೆ ಕನ್ನಡ ಭಾಷೆ ಈ ಗಡಿನಾಡ ಕನ್ನಡ ಪ್ರದೇಶ ಇದು. ಇಲ್ಲಿ ಕನ್ನಡ ಕೂಡ ಅತಿ ಮುಖ್ಯ. ಕಾಸರಗೋಡಿನಿಂದ ಆಚೆ ಬೇಕಾದ್ರೆ ಮಲಯಾಳ ಇರ್ಲಿ, ಬೇರೆ ಭಾಷೆ ಇರ್ಲಿ, ಆದ್ರೆ ಇಲ್ಲಿ ಮಲಯಾಳ ಇದ್ರೂ ಕೂಡ ಅದರ ಜೊತೆ ಕನ್ನಡ ಕೂಡ ಇರ್ಬೇಕಿತ್ತು. ತುಂಬಾ ಬೇಸರದ ವಿಷಯ. ಇದಕ್ಕೆ ಕೂಡ ಇನ್ನು ಹೋರಾಟ ಮಾಡಬೇಕಾಗಬಹುದು, ಗೊತ್ತಿಲ್ಲ. ಒಂದೊಂದು ಸತ್ಯ, ಮಲಯಾಳಿಗರು, ಮಲಯಾಳ ಮಾತಾಡುವವರು, ಕೇರಳದವರು ಕನ್ನಡ ಭಾಷೆಯನ್ನು ಈಸಿಯಾಗಿ ಬದಿಗೆ ಒತ್ತಿ ಇದ್ದು ಸುಮ್ಮನೆ ಕೂತಿರುವುದು ಇಲ್ಲಿ ನಮಗೆ ಕಾಣಲ್ಪಡ್ತದೆ. ಆದ್ರೆ ಮುಂದೆ ಆದಷ್ಟು ಇದನ್ನು ಇನ್ನೂ ಸರಿಪಡಿಸಲಿಕ್ಕೆ ಆದ್ರೆ ಅದರಲ್ಲಿ ಒಂದು ಕನ್ನಡದಲ್ಲಿ ಬರೆದು ಬಿಡಿ. ಯಾಕಂದ್ರೆ ಕನ್ನಡಿಗರು ಇಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಇರುವಂತ ಕಾರಣ ಕಾಸರಗೋಡು ಜಿಲ್ಲೆಯಲ್ಲಿ ತಲಪಾಡಿಯಿಂದ ಚಂದ್ರಗಿರಿ ತನಕ ಕನ್ನಡ ನಾಡೆ. ಆದ್ರೂ ಈಗ ಕೇರಳಕ್ಕೆ ಸೇರಿ ಆಗಿದೆ. ಮಲಯಾಳ ಅಂತ ಹೇಳುವುದಕ್ಕಿಂತ ಮುಂಚೆ ಸ್ವಲ್ಪ ಕನ್ನಡವನ್ನು ಸ್ವಲ್ಪ ನೆನಪು ಇಟ್ಟುಕೊಳ್ಳಿ. ಅದಕ್ಕೋಸ್ಕರ ಹೋರಾಟ ಮಾಡುವವರು, ಕನ್ನಡ ಪರ ಸಂಘಟನೆಗಳು ಇದರ ಬಗ್ಗೆ ಸ್ವಲ್ಪ ಆಲೋಚಿಸಲಿ. ಇದನ್ನು ಮುಂದೆ ಏನಾದ್ರೂ ಮಾಡ್ಲಿಕ್ಕೆ ಆದ್ರೆ ಕನ್ನಡದಲ್ಲಿ ಬರೆದು ಆ ನಾಮಫಲಕದಲ್ಲಿ ಕನ್ನಡ ಕೂಡ ಇರಲಿ. ಯಾಕಂದ್ರೆ ಕನ್ನಡ ಈ ಪ್ರದೇಶದ, ಈ ಕಾಸರಗೋಡು ಜಿಲ್ಲೆಯ ಅತಿ ಮುಖ್ಯ ಭಾಷೆ. ಆದ ಕಾರಣ ನಿಮಗೆಲ್ಲರಿಗೂ ಇದರ ಬಗ್ಗೆ ಎಚ್ಚರ ವಹಿಸಿದ್ದೇನೆ. ಕನ್ನಡ ಮುಂದೆ ಕೂಡ ಕನ್ನಡ ಇರಲಿ, ಕನ್ನಡ ಬೇಕು, ಕಾಸರಗೋಡಲ್ಲಿ ಕನ್ನಡ ಬೇಕು. ಮಲಯಾಳ ಇದ್ರೂ ಕೂಡ, ಮಲಯಾಳದ ಸ್ಥಳ ಆದ್ರೂ ಕೂಡ ಕನ್ನಡ ಕೂಡ ಇರಲಿ. ಯಾಕಂದ್ರೆ ಕನ್ನಡದ ಜನರು ಜಾಸ್ತಿ ಇರುವುದು, ಕನ್ನಡಿಗರು ಇಲ್ಲಿ ಜಾಸ್ತಿ ಇರುವುದು. ಆದ ಕಾರಣ ಇನ್ನು ಮುಂದೆ ನಾವು ಎಚ್ಚರ ವಹಿಸೋಣ. ಇದನ್ನು ಸರಿಪಡಿಸಲಿಕ್ಕೆ ಆದ್ರೆ ಅದರಲ್ಲಿ ಆದಷ್ಟು ಬೇಗ ಕನ್ನಡ ಭಾಷೆಯನ್ನು ಸೇರಿಸಲಿ. ಹಿಂದಿ ಮಲಯಾಳ ಜೊತೆಗೆ ಕನ್ನಡ ಭಾಷೆ ಕೂಡ ಇರಲಿ ಎನ್ನುವಂತ ಆಶೆಯನ್ನು ನಾನು ಹೇಳ್ತಾ ಇದ್ದೇನೆ. ನಿಮಗೆ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.